ಇನ್ನು ಫೈನಲ್ ಕಂಪ್ಲೀಷನ್ ರಿಪೋರ್ಟ್ 23/5ಗೆ ಫೈನಲ್ ಬಿಲ್ ಇದೆ, ಅದು ಕಂಪ್ಲೀಷನ್ ರಿಪೋರ್ಟು ಇಲ್ಲ. ಸೊ 1 ವರ್ಷವರೆಗೂ DLP ಇರುತ್ತೆ, ಗೊತ್ತಾಯ್ತಾ. ಇದಕ್ಕಾಗಿ ಈ ಥರ ಅಷ್ಟು ತಗೊಂಡ್ರು ಕೂಡ May 20 ಲಾಸ್ಟ್ ಬಿಲ್ ನೋಡಿದರೆ, ಫೈನಲ್ ಬಿಲ್ ನೋಡಿದರೆ May 31 ಇದೆ. ಅದಕ್ಕೆ ಕಂಪ್ಲೀಷನ್ ರಿಪೋರ್ಟ್ ಆಗಿನೇ ಬಿಲ್ ಬರುತ್ತದೆ ಅಂತ ಹೇಳಿ 1 ವರ್ಷ ಅವರಿಗೆ ನೋಡಬೇಕಾಗಿತ್ತು, ಮೇವರೆಗೂ ಅವ್ರಿಗೆ ನೋಡಬೇಕಾಗಿತ್ತು. ಈ 3 ತಿಂಗಳಲ್ಲಿ ಎಲ್ಲ ರಸ್ಟ್ ಹಿಡಿದು ಬಿಡಿದೆ ಅಂತ ಹೇಳಕ್ಕೆ ಬರುತ್ತಾ? ಹೀಗಾಗಿ ಅದು ಸರಿ, ಅವರು ಹೇಳೋದು ಸರಿ ಇಲ್ಲ. ನಾವು ಅದನ್ನು ಮಾಡಿದ್ದು ಕೂಡ ಎಷ್ಟು ದೊಡ್ಡದು ಗೇಟ್ಗೆ ಅಷ್ಟು ಹಿಂಜಿದು ಗಾತ್ರ ಸರಿ ಇಲ್ಲ ಅಂತ ಬಂದಿದೆ, ರಿಪೋರ್ಟ್ ಬಂದಿದೆ ಮತ್ತು ತೂಕ ಹಿಡಿದಿದ್ದೆ ಬಂದಿದೆ. ಅದನ್ನು ಬಿಟ್ಟು ಕೂಡ ಬೇರೆ ಆ ಕೆಲಸ ಮಾಡುವಾಗ 51 ಲಕ್ಷ, ಅದು ಬೇರೆ ಕಾಮಗಾರಿಗಳಲ್ಲಿ ಏನು ವ್ಯವಸ್ಥೆ ಏನಾಗಿದೆ ಏನಾಗಿಲ್ಲ ನೋಡ್ಲಿಕ್ಕೆ ಆ ಕಮಿಟಿ ಇದೆ. ಇದರ ಜೊತೆಗೆ ಕಮಿಟಿನೂ ಮಾಡ್ತಾ ಇದೆ, ಆ ಪ್ರಕಾರ ಆಕ್ಷನ್ ತಗೊಂಡು ಪಾರ್ಕ್ ಅದೇ ಮಾದರಿಯಲ್ಲಿ ಬೇರೆ ಬೇರೆ ಪಾರ್ಕ್ಗಳು ಕೂಡ ಇದ್ದಾವೆ, ಅದನ್ನೇನು ಸರ್ವೆ ಮಾಡಿ ಸರಿಪಡಿಸ್ತೀರಾ? ಅದು ಏನಾಗಿದೆ, ಅದು ಮಾಡಲೇಬೇಕು. ಪಾರ್ಕ್ಗೆ ನಾವು ಈಗಾಗಲೇ ಸುಮಾರು ಹಣ ಇಟ್ಕೊಂಡು ಮೇಂಟೆನೆನ್ಸ್ ಹಣ ಪ್ರತಿ ಸಲ ಟೆಂಡರ್ ಮಾಡ್ತಾ ಬರ್ತಾ ಇರ್ತೇವೆ. ಎಲ್ಲ ಪಾರ್ಕ್ಸ್ ಇಲ್ಲ, ದೊಡ್ಡ ದೊಡ್ಡ ಪಾರ್ಕ್ಸ್ ಎಲ್ಲ ಏನಿದೆ ಅದು ಬರುತ್ತದೆ. ಸಣ್ಣ ಸಣ್ಣ ಸುಮಾರು ಪಾರ್ಕ್ಗಳು ಇವೆ. ಇದು ಒನ್ಸ್ ಇನ್ ಎ ವೈಲ್ ಇದರಲ್ಲಿ ನಾವು ಕ್ಯಾಪಿಟಲ್ ವರ್ಕ್ಸ್ ಮಾಡ್ತೀವಿ. ಹೀಗಾಗಿ ಆ ಪಾರ್ಕ್ಗೆ ಒಂದು ವ್ಯವಸ್ಥೆ ಇದೆ. ಅಲ್ಲಿ ಸೆಕ್ಯೂರಿಟಿಗಾಗಿ ಕೂಡ ನಾವು ಸುಮಾರು ಕಡೆಗೆ ಸೆಕ್ಯೂರಿಟಿ ಗಾರ್ಡ್ಸ್ ಹಾಕಿದ್ದೀವಿ, ಕರೆಂಟ್ಗೆ ಕೂಡ ಮೇಂಟೆನೆನ್ಸ್ ಕೊಡ್ತೀವಿ, ಪಾರ್ಕ್ಗೆ ಗ್ರೀನ್ರಿಗಾಗಿನೂ ಮೇಂಟೆನೆನ್ಸ್ ಕೊಡ್ತೀವಿ ಅಂತ ಇತ್ಯಾದಿ ವಿಚಾರ ಇದೆ. ಈ ಪ್ಲೇ ಗ್ರೌಂಡ್ಸ್ಗೆ ಆ ಥರ ವ್ಯವಸ್ಥೆ ಇಲ್ಲ. ಹೀಗಾಗಿ ಆ ಪ್ಲೇ ಗ್ರೌಂಡ್ಗೆ ಇವತ್ತು ನಾಳೆ ಒಂದು ಸರ್ಕ್ಯುಲರ್ ಆಗಿಬಿಟ್ಟು ಹೇಗೆ ಮಾಡಬೇಕು ನಿರ್ವಹಣೆ ಅಂತ ನಾವು ಮಾಡಿ ಪ್ಲೇ ಗ್ರೌಂಡ್ಸ್ಗಾಗಿ ಸೆಪ್ರೇಟ್ ಬಜೆಟ್ ಹೆಡ್ ಇಟ್ಕೊಂಡಿರ್ತೀವಿ. ಅದು ಏನಾಗಿದೆ, ಕಾಮನಲ್ಲಿ ಬರ್ತಾ ಇದೆ. ಪ್ಲೇ ಗ್ರೌಂಡ್ ಪಾರ್ಕ್ ಬರಿಯಲ್ ಕ್ರಿಮಟೋರಿಯಂ, ಇದಕ್ಕಾಗಿ ಒಬ್ಬರು ನೋಡ್ತಾ ಇಲ್ಲ ಅದಕ್ಕೆ. ಸೊ ಪ್ಲೇ ಗ್ರೌಂಡ್ ಮತ್ತು ಪಾರ್ಕ್ಸ್ಗೆ ನಮ್ಮ ಸ್ಪೆಷಲ್ ಕಮಿಷನರ್ FECC ಏನಿದ್ದಾರೆ, ಲೇಕ್ಸು ಹಾರ್ಟಿಕಲ್ಚರ್ ಅವ್ರಿಗೇನೆ ಪ್ಲೇ ಗ್ರೌಂಡ್ ಕೊಟ್ಟು ಒಂದು ಹೆಡ್ ಕ್ರಿಯೇಟ್ ಮಾಡಿ ಮೇಂಟೆನೆನ್ಸ್ಗಾಗಿ ಫುಲ್ ಟೆಂಡರ್ ಮಾಡಿಕೊಂಡು ಎಲ್ಲ ಕಡೆ ಮಾಡಬೇಕು. ಈಗಾಗಲೇ ಮೇಂಟೆನೆನ್ಸ್ ಏನು ಮಾಡ್ತಾ ಇದ್ದಾರೆ ಪಾರ್ಕ್ಗಳಲ್ಲಿ, ಅದು ಈಗಾಗಲೇ ಇನ್ನೊಮ್ಮೆ ಚೆಕ್ ಮಾಡ್ತಾ ಇದ್ದೀವಿ. ಯಾಕಂದರೆ ಈಗಾಗಲೇ ನಮ್ಮ ಏಜೆನ್ಸಿ ಇದೆ ಅಲ್ಲಿ, ಈ ಪ್ರಕಾರ ಅಲ್ಲಿ ಏನು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಅಥವಾ ಇಲ್ಲ. ನಾವು ಆ್ಯಪ್ನು ಡೆವಲಪ್ ಮಾಡಿದ್ದೀವಿ, ಆ ಜನರನ್ನು ಕೂಡ ಅದರಲ್ಲಿ ವಾಲಂಟಿಯರ್ಸ್ ಕೂಡ ಪಡೆದಿದ್ದೇವೆ, ಅದು ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ನಾವು ಅದ್ರ ಮೇಲೆ ಕ್ರಮ